400 ಹಸುಗಳನ್ನು ಸೆಗಣೆಯನ್ನು ತಗೊಂಡು ವಿಭೂತಿ ರೆಡಿ ಮಾಡ್ತಾರೆ. ಹಸುವಿನ ಸೆಗಣೆಯಿಂದ ಒರಿಜಿನಲ್ ವಿಭೂತಿ ರೆಡಿ ಮಾಡಿರ್ತಾರಲ್ಲ, ಅಲ್ಲಿ ಹೊಗೆ ಬರ್ತಾ ಇದೆ ನೋಡಿ. ಹೌದು, ಅದ್ರಲ್ಲಿ ಬೆಂಕಿ ಇದೆ ಸದ್ಯಕ್ಕೆ. ಇದೆಲ್ಲ ಸುಡ್ತಾ ಇದೆ. ಸಗಣಿ ಸುಟ್ಟು ಬೂದಿ ಇದು ಫಿಲ್ಟರ್ ಮಾಡಿದ್ರಿ. ಇದು ಆ ಬೂದಿ ಫಿಲ್ಟರ್ ಮಾಡಿದ್ ನೈಸ್ ಅಂತ ಬರ್ತರಿ. ಈ ಬುತ್ತಿ ಒಂದು ಈ ಬುತ್ತಿ ತಯಾರಾಗಬೇಕಾದ್ರೆ 15 ದಿವಸ ಬೇಕ್ರಿ. 15 ದಿನ. ಚರ್ಮ ರೋಗ ಕೂಡ ಹೋಗುತ್ತೆ ಈ ಬೂತಿಗೆ. ಒರಿಜಿನಲ್ ವಿಭೂತಿ. ಪ್ರಣವ ರೂಪ ಹಾನಗಲ್ಲ ಗುರು ಕುಮಾರನೇ, ಶಿವಯೋಗ ಮಂದಿರದ ಕಟ್ಟಾರನೇ. ಸುಮಾರು 120 ವರ್ಷಗಳ ಹಿಂದೆ ಸ್ಥಾಪನೆಯಾದಂತಹ ಶಿವಯೋಗ ಮಂದಿರ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ಹತ್ತಿರ ಇರುವಂತಹ ಶಿವಯೋಗ ಮಂದಿರದಲ್ಲಿ ನಾನಿದ್ದೀನಿ ಸ್ನೇಹಿತರೆ. ಹಾನಗಲ್ಲ ಶ್ರೀ ಕುಮಾರ ಶಿವಯೋಗಿಗಳಿಂದ ಸ್ಥಾಪನೆಯಾದಂತಹ ಈ ನಮ್ಮ ಶಿವಯೋಗ ಮಂದಿರ ಹೇಗಿದೆ, ಏನೇನಿದೆ, ಮತ್ತು ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಗೋಶಾಲೆ ಇದೆ. ಒರಿಜಿನಲ್ ಅಸಲಿ ವಿಭೂತಿ ಗಟ್ಟಿಯನ್ನು ತಯಾರಿಸ್ತಾರೆ, ಅದು ಹೇಗಾಗುತ್ತೆ, ಮತ್ತು ಇಲ್ಲಿ ಸ್ವಾಮೀಜಿಗಳನ್ನು ತಯಾರಿಸುವಂತಹ ಬೇರೆ ಬೇರೆ ಮಠಗಳ ಸ್ವಾಮೀಜಿಗಳಿಗೆ ಪಾಠ ಮಾಡಿ ಅವರನ್ನು ರೂಪಿಸುವಂತಹ ಒಂದು ಶಿಕ್ಷಣ ಸಂಸ್ಥೆ ಇದೆ, ಅದು ಹೇಗಿದೆ ಎಲ್ಲವನ್ನು ನೋಡೋಣ. ಸ್ವಾಗತ ನಿಮಗೆ ಈ ಶಿವಯೋಗ ಮಂದಿರದ ಪ್ರವಾಸಕ್ಕೆ, ಬನ್ನಿ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರೋಂಥ ಸ್ನೇಹಿತರೆ, ಇದು ಮಲಪ್ರಭಾ ಹೊಳೆ. ಇದು ನೋಡಿ, ಮಲಪ್ರಭಾ ಹೊಳೆಯ ಹರಿತಾ ಇದೆ. ಅದಕ್ಕೆ ಈ ನೀರು ಸೀದಾ ನಮ್ಗೆ ಪಟ್ಟದಕಲ್ಲವರೆಗೂ ಹೋಗುತ್ತೆ, ಐಹೊಳೆವರೆಗೂ ಹೋಗುತ್ತೆ ಸರ್. ಇದು ಹೊಳೆ ಹಂಗೆ ಹರ್ಕೊಂಡು ಹೋಗುತ್ತೆ. ಇದು ಪಟ್ಟದಕಲ್ಲು, ಐಹೊಳೆ. ವೆರಿ ನೈಸ್. ಮಲಪ್ರಭಾ ನದಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ನೋಡಿ. ಗೋಶಾಲೆ ಒಳಗ ಈಗ ಹಾಲು ಕರಿತಾ ಇದ್ದಾರೆ. ಜವಾರಿ ಹಸುವಿನ ಆಕಳ ಹಾಲು. ಇದು ನಮ್ಮ ಕಡೆ ನಾಟಿ, ನಿಮ್ಮ ಕಡೆ ಜವಾರಿ ಅಂತಂದು ಕರಿತೀವಿ. ಇದರ ಸಗಣೆಯಿಂದ ವಿಭೂತಿ ರೆಡಿ ಮಾಡ್ತಾರೆ ಈ ಹಸುಗಳು. ಹಸುವಿಂದ ಮತ್ತು ಈ ಸಗಣೆ ಮತ್ತು ಗೋಮೂತ್ರ ಮಿಕ್ಸ್ ಮಾಡಿ ವಿಭೂತಿನ ರೆಡಿ ಮಾಡ್ತಾರೆ. ಒರಿಜಿನಲ್ ವಿಭೂತಿ ಅದು. ಈಗ ನಿಮ್ಮ ಕಡೆ, ನಮ್ಮ ಕಡೆ, ಹೊರಗಡೆ ಎಲ್ಲ ಕಡೆ ಸಿಗುತ್ತೆ ವಿಭೂತಿ. ಅದು ಕೆಮಿಕಲ್ ವಿಭೂತಿ. ಕೆಮಿಕಲ್ ಸಣ್ಣ ಸೈಜ್ ಇದು, ಅದು ವಜ್ಜೆ ಇರುತ್ತೆ. ಈ ವಿಭೂತಿ ನೋಡಿ ಹಗುರಾಗಿರುತ್ತೆ, ತುಂಬ ಒರಿಜಿನಲ್ ವಿಭೂತಿ. ಪೂಜಾ ಪುರಸ್ಕಾರಕ್ಕೆ ಬೇಕಾದಂಥ ವಿಭೂತಿ, ಒರಿಜಿನಲ್ ವಿಭೂತಿ. ಅದನ್ನು ತಯಾರಿಸ್ತಾರೆ. ಸರ್. ಸರ್, ಎಷ್ಟು ಆಕಳದಾವೆ ಇಲ್ಲಿ? 100. ಅಂದ್ರೆ ವಿಭೂತಿ ಮಾಡೋದೇ ಈ 100 ಆಕಳ ಹಸುವಿನ, 100 ಆಕಳ ಸಗಣಿಯಿಂದ. ಆ ಕಡೆದಿಗೆ ಒಂದೇ ಹಸುಗಳು ಇದ್ದದ್ದು ನೋಡಿದ್ವಿ. ಅದ 100 ಹಸು ಇತ್ತು, 100 ಹಸು ಇತ್ತು ಅಲ್ಲಿ. ಆಮೇಲೆ ಇನ್ನೊಂದು ಈ ಕಡೆ ಒಂದು ಇದೆ, ಇದು 150 ಹಸುಗಳಿದೆ ಅಂತಂದು ಹೇಳ್ತಾರೆ. ಇಲ್ಲಿ ಟೋಟಲ್ ಆಗಿ 400 ಹಸುಗಳು ಅಂತಂದು ಹೇಳ್ತಿದ್ದಾರೆ. 400 ಹಸುಗಳನ್ನು ಸೆಗಣೆಯನ್ನು ತಗೊಂಡು ಮತ್ತೆ ಈ ವಿಭೂತಿ ಮಾಡ್ಬೇಕಲ್ಲ, ಈ ಜನಕ್ಕೆಲ್ಲ ವಿಭೂತಿ ಬೇಕಲ್ಲ. ಎಲ್ಲ ಜನಕ್ಕೆ ಬಂದು ಒಬ್ಬ ಬಂದು, ನಾನು ಬಂದೀಗ ನನಗೊಂದು 10 ವಿಭೂತಿ ಕೊಡು, ಇನ್ನು ಬೇಕಾದ್ರೆ ದುಡ್ಡು ಜಾಸ್ತಿ ಕೊಡ್ತೀನಿ ಅಂದ್ರೆ ಆ ಥರ ಕೊಡೋದಿಲ್ಲ. ಒಬ್ಬರಿಗೆ ಒಂದೇ ವಿಭೂತಿ ಕೊಡ್ತಾರ. ಹಸುವಿನ ಸಗಣಿಯಿಂದ ಒರಿಜಿನಲ್ ವಿಭೂತಿ ರೆಡಿ ಮಾಡಿರ್ತಾರಲ್ಲ, ಅದಕ್ಕೋಸ್ಕರ ಒಬ್ಬರಿಗೆ ಒಂದೇ ಕೊಡ್ತಾರೆ. ನಾ ಈಗ ಹೋಗಿ ಕೇಳಿದ್ರೆ ನನ್ಗೆ ಒಂದು ಕೊಡ್ಬೋದು, 100 ಕೊಡೋದಿಲ್ಲ. ನಾ ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ತೀನಿ ಅಂದ್ರೆ ಕೊಡೋದಿಲ್ಲ. ಇದು ಎಲ್ಲರಿಗೆ ಭಕ್ತಾದಿಗಳಿಗೆ ತಲುಪಬೇಕಲ್ಲ, ಅದಕ್ಕೆ ಒಬ್ಬರಿಗೆ ಒಂದೇ ಕೊಡ್ತಾರೆ. ವೆರಿ ಗುಡ್. ಇದು 2ನೇ ದಿನ ಹಸು ಇದೆ, ಬನ್ನಿ ಹೋಗೋಣ ಒಳಗಡೆ ನೋಡೋಣ. ಗೇಟ್ ತೆಗಿರಿ ಸರ್. ಹಸುಗಳು ನಮ್ಮದೇ ನೋಡ್ತಾ ಇದೆ, ಮರೆಗಳ. ಸರ್, ಇದಕ್ಕೆ ಮೇವು ಹಾಕುವ ಜಾಗ ಅಂತೀವಿ. ಮೇವು ಗೋಸ ಅಂತಿರಲ್ಲ ನಿಮ್ಮ ಕಡೆ. ಅದಕ್ಕೆಲ್ಲ ತಿನ್ನಕ ಅವಕ್ಕೆ ಹಾಕುದಿದ್ದು ಗ್ವಾದಲಿ ಅಂತ ಕರಿತೀವಿ ಇದಕ್ಕೆ. ಗ್ವಾದಲಿ ನಮ್ಮ ಕಡೆ ಮರಿಗಳು. ಅದ್ರದ್ದು ಗೋಮೂತ್ರ ಕೆಳಗಡೆ ಬಂದು ಒಂದ್ ಕಡೆ ಶೇಖರಣೆ ಆಗತ್ತೆ ನೋಡಿ. ಇಲ್ಲಿ ಬರ್ತಾ ಇದೆ ನೋಡಿ, ಇಲ್ಲಿ ಬಂದು ಒಂದ್ ಕಡೆ ಶೇಖರಣೆ ಆಗಿರ್ತೈತಿ, ಸ್ಟೋರ್ ಆಗುತ್ತೆ ಆ ಕಡೆ. ಅದನ್ನ ಯೂಸ್ ಮಾಡ್ತಾರ? ಹೌದು, ಯೂಸ್ ಮಾಡ್ತಾರ. ಅದನ್ನ ವಿಭೂತಿಗೆ ಹಾಕ್ತಾರ. ಇಷ್ಟು ಹಸುಗಳು ಭಕ್ತರು ಕೊಡ್ತಾರ, ಭಕ್ತಗಳು ಕೊಡ್ತಾರ. ಈಗ ನಾವು ಹೇಳಿದ್ವಿ, ಲೆಕ್ಕ ನೋಡಿದ್ವಿ, ಒಂದು 400 ಟನ್ ಅಂತ ಹೇಳಿದ್ವಿ. ಇದಕ್ಕೆ ಮೇವು ಬೇಕು. ಮಳೆಗಾಲ ಇಲ್ಲಾರ್ದಾಗ ಒಂದು ಸ್ವಲ್ಪ ಇದು ಇಲ್ಲಾರ್ದತ್ನಾಗ ಬೇರೆ ಕಡೆಯಿಂದ ಅದಕ್ಕೆ ಹೊಟ್ಟು ಮೇವು, ಶೇಂಗಾ ಹೊಟ್ಟು ಅಂತೀವಲ್ಲ, ಅದು ರೈತರು ಏನು ಬೆಳೆದಂಥ ಮೇವುಗಾರ ಇರ್ತಾ ಹಸುಗಳು ಏನಿರ್ತೈತೆ ಅದನ್ನೆಲ್ಲ ತೊಗೊಂಬಂದು ಇವಕ್ಕೆ ಕೊಡ್ತಾರೆ. ಈ ಭಕ್ತರು ತಂದು ಕೊಡ್ತಿದ್ದಾರೆ. ಟ್ರ್ಯಾಕ್ಟರ್ ಗಂಟ್ಲೆ ತರ್ತಾರ. ಸ್ವಲ್ಪ ಅಲ್ಲ, ಒಂದೊಂದು ಟ್ರ್ಯಾಕ್ಟರ್ ಇನ್ನೂ ಜಾಸ್ತಿ ಬೀಳುತ್ತೆ, ಇನ್ನೂ ಜಾಸ್ತಿ ತಂದು ಕೊಡ್ತಾರ. ಲಾರಿನೂ ತರ್ತಾರ. ಈ ಥರ ತೊಗೊಂಬಂದು ಇಲ್ಲಿ ಕೊಡ್ತಾರ. ಸರ್, ಈಗ ನಾವು ಹೋಗ್ತಾ ಇದೀವಿ, ಸೆಗಣೆಯನ್ನು ಕುಳ್ಳು ತಟ್ಟಿ ಒಣಗಿಸ್ತಾ ಇದ್ರಲ್ಲ ಆ ಜಾಗಕ್ಕೆ ಹೋಗ್ತಾ ಇದೀವಿ. ಸರ್, ದೊಡ್ಡ ಲೋಕನ ಇದೆ, ಬನ್ನಿ ಇಲ್ಲಿ. ಬನ್ನಿ ಸರ್, ಬನ್ನಿ. ಓ ಗಾಡ್, ಇಲ್ಲಿ ಕಾಣ್ತಾ ಇದೆ, ಇದು ಎಲ್ಲ ಆಕಳ ಸೆಗಣೆ, ಜವಾರಿ ಆಕಳ
ಶಗಣೆ. ಈ ಶಗಣೆಯನ್ನು ಬಿಸಿಲಿಗೆಲ್ಲ ಒಣಗಿಸ್ತಾರ. ಒಣಗಿಸಿದ ನಂತರ ಆ ಕಡೆ ತಗೊಂಡ್ ಹೋಗಿ ಇಲ್ಲಿ ಫಸ್ಟ್ ಇಲ್ಲಿ ಒಣಗಿಸಿದ ನಂತರ ಇಲ್ಲಿ ಸುಡ್ತಾರ. ಸೊ ಈ ಥರ ಒಣಗಿಸೋ ಜಾಗ ಇದೆ ನೋಡಿ, ಪೂರ್ತಿ ತುಂಬ ದೊಡ್ಡ ಜಾಗ. ಮಠದೊಳಗಡೆ ಶಿವಯೋಗ ಮಂದಿರದೊಳಗಡೆ ದೊಡ್ಡ ಜಾಗದಲ್ಲಿ ಅದನ್ನ ನೀಟಾಗಿ ಒಣಗಕ್ಕೆ ಹಾಕಿ. ಎಷ್ಟು ದಿವಸ ಒಣಗಿಸ್ತೀರಿ ಸರ್ ಇದು ಒಂದ್ಸಲ ಹಾಕಿದ್ರೆ? 3 ದಿನ ಸರ್. ಈ ಸಗಣಿ ಎಲ್ಲ ಅಲ್ಲಿ ಕುಟ್ರಿ ಹಾಕಿದ್ರಲ್ಲ ನೋಡಿದ್ವಿ, ಅದು ಕುರಿ ಹಚ್ಚಿದ್ದಿಲ್ಲ. ಹೌದು. ಈಗ ಇದಕ್ಕೆ ಉರಿ ಹಚ್ಚಿದ್ದಾರೆ. ಈ ಸಗಣಿಗೆ ಒಣಗಿದ ನಂತರ ಇದಕ್ಕೆ ಉರಿ ಹಚ್ಚಿದ ನಂತರ ಈ ತರ ಇಲ್ಲಿ ನೋಡಿ ಬೂದಿ ಆಗುತ್ತೆ. ಅಲ್ಲಿ ಹೊಗೆ ಬರ್ತಾ ಇದೆ ನೋಡಿ, ಅದ್ರಲ್ಲಿ ಬೆಂಕಿ ಇದೆ ಈ ಸದ್ಯಕ್ಕೆ. ಇದೆಲ್ಲ ಸುಡ್ತಾ ಇದೆ. ಇದು ಅರ್ಧ ಮುಕ್ಕಾಲ್ ಭಾಗ ಈಗ ಸುಟ್ಟಿದೆ, ಇನ್ನೊಂದು ಸ್ವಲ್ಪ ಸುಡ್ತಾ ಇದೆ. ಒಟ್ಟು ಸುಟ್ಟಿದ ನಂತರ ಅದು ಬೂದಿ ಆಗುತ್ತೆ. ಬೂದಿ ತಗೊಂಡೋಗಿ ಅಲ್ಲಿ ಹಾಕಿ ಅದನ್ನ ರೆಡಿ ಮಾಡೋದು. ಸೊ ಡೈರೆಕ್ಟ್ ಆಗಿ ಅದು ಒಣಗಿದ್ಮೇಲೆ ಅದು ಬೆಂಕಿ ಹಚ್ಬಿಡೋದು. ಆಮೇಲೆ ಅದು ಚೆನ್ನಾಗಿ ಉರಿತೈತಿ. ಉರ್ಕೊಂಡು ಬೂದಿ ಆಗುತ್ತೆ. ಇಲ್ಲಿ ಆಗಿದೆ ನೋಡಿ, ಈ ತರ ಆಗ್ಬಿಡುತ್ತೆ. ಈ ತರ ಆಗುತ್ತೆ ನೋಡಿ. ಇದು ಬೂದಿ. ಸಗಣಿ ಸುಟ್ಟು ಬೂದಿ ಆಯಿತು. ಬೂದಿ ಆದ ನಂತರ ಏನಾಗುತ್ತೆ ಒಳಗಡೆ ನೋಡೋಣ ಬನ್ನಿ. ಅದನ್ನೆಲ್ಲ ಈ ಚೀಲೊಳಗೆ ತುಂಬ್ಕೊಂಡು ಇಲ್ಲಿ ತೊಗೊಂಬಂದು ಎಲ್ಲ ಇಟ್ಕೋತಾರ ಸರ್. ಆಗ ಇಲ್ಲಿ ಕಾಣಿಸುತ್ತೆ ನೋಡಿ, ಬನ್ನಿ ಈ ಬೂದಿ. ಇಲ್ಲಿ ಕಾಣಿಸುತ್ತೆ ನೋಡಿ, ಇಲ್ಲಿ ಕಾಣ್ತಾ ಇದೆ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆ, ಅಲ್ಲಿ ಕಾಣ್ತಾ ಇದೆ ನೋಡಿ ಆ ಬೂದಿ. ಎಲ್ಲ ಬಂದು ನೀವು ಎಲ್ಲ ಚೀಲ ತುಂಬ್ಕೊಂಡ್ ಬಂದು ಇಲ್ಲಿ ಇಡ್ತಾರೆ. ಬೂದಿ ಚೀಲ ತುಂಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ತುಂಬಿಟ್ಟಿದ್ದು ಇದು ಬೂದಿ ಚೀಲ. ಇಲ್ಲಿಂದ ತುಂಬ್ಕೊಂಡ್ಬಂದು ಈ ಚೀಲಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಈ ಒಂದು ಚೀಲ ಇಲ್ಲಿ ಇಡ್ತಾರ. ಇಲ್ಲಿ ಇಟ್ಟಾಗ ಲಿಫ್ಟ್ ಆಗಿ ಮೇಲ್ ಹೋಗುತ್ತಾ. ಮಿಷನ್ಗೆ ಹೋಗ್ಬೇಕಲ್ಲ ಹೈಟ್ ಅಲ್ಲಿಗೆ, ಅದಕ್ಕೋಸ್ಕರ ಮೇಲ್ ಹೋಗುತ್ತಾ. ಮೇಲ್ ಹೋಗಿ ಆ ಕಡೆ ಬರ್ತಾ. ಎಲ್ಲಿ ಬರುತ್ತೆ? ಇಲ್ಲಿ ಬನ್ನಿ. ಆ ಬೂದಿ ಮಿಷನ್ ಬರುತ್ತೆ. ಆ ಬೂದಿ ಮಿಷನ್ ಒಳಗೆ ಬರ್ತೈತಿ. ಈ ಮಿಷನ್ ಇಂದ ಬಂದು ಇಲ್ಲಿಗೆ ಬರ್ತೈತಿ ಸರ್. ಏನಿದು? ಇಲ್ಲಿಗೆ ಬಂದು ಇದ್ರ ಮಿಕ್ಸ್ ಆಗುತ್ತಾ. ಮಿಕ್ಸ್ ಆಗಿದೆ ಇದು ಒಳ್ಳೇದು ಈ ಕಡೆ ಹೋಗುತ್ತಾ, ಅದರ ವೇಸ್ಟೇಜ್ ಈ ಕಡೆ ಬರುತ್ತೆ ನೋಡಿ. ಬೂದಿ ನೀಟಾಗಿ ಅಂದರೆ ಶುದ್ಧವಾದ ಬೂದಿ, ನೈಸ್ ಬೂದಿ ನೀರಲ್ಲಿ ಮಿಕ್ಸ್ ಆಗಿ ಸಪ್ರೇಟ್ ಆಗಿರೋದು ನೋಡಿ. ಇಲ್ಲಿದೆ, ಇದ್ರೊಳಗಡೆ ತುಂಬಿಕೊಂಡಿದೆ. ಆ ಕಡೆಯಿಂದ ಈ ಕಡೆ ಬಂದಿದೆ ಸರ್. ವೆರಿ ಗುಡ್. ಆಮೇಲೆ ಇಲ್ಲಿಂದ ಹೊಳ್ಳಿ ಈ ಕಡೆ ಬರುತ್ತೆ ಸರ್. ಈ ಡ್ರಮ್ಮಿಗೆ ಬರ್ತಾ. ಈ ಡ್ರಮ್ಮಿಗೆ ಬರ್ತಾ. ಈ ಡ್ರಮ್ಮಿಂದ ಶುದ್ಧಿಯಾಗಿ ಇಲ್ಲಿ ಬರುತ್ತೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ಇದೆ ಕ್ರೀಮ್ ತರ ಇದೆ. ಇದೆ, ಈಗ ರೆಡಿ ಆಯ್ತು. ತಗೋಬೋದು ಸರ್. ಶುದ್ಧವಾದ ಬೂದಿ ನೀಟಾಗಿ ರೆಡಿ ಆಗಿಬಿಟ್ಟಿದೆ. ಫೈನಲ್ ರೆಡಿ ಆಗಿ ಬಂತು. ಇಲ್ಲಿ ಏನು ಗಲೀಜಿಲ್ಲ, ಏನೂ ಇಲ್ಲ. ಗಲೀಜ್ ಆ ಕಡೆ ಹೋಯ್ತು. ವಾವ್, ಬನ್ನಿ. ಇದು ತುಂಬ ವಿಶೇಷವಾದಂಥ ಒಂದು ಪ್ರಾಸೆಸ್ ಇದು. ಈ ಹಂತ ಸರ್, ಅಲ್ಲಿ ಲಿಕ್ವಿಡ್ ಥರ ಬಂತಲ್ಲ, ಅದು ಸೇಮ್, ಇದು ಸೇಮ್. ಈಗ ಬೂದಿನ ಅಲ್ಲಿ ಮಷಿನ್ ಒಳಗಡೆ ಹಾಕಿ ಗಲೀಜ್ ಸೆಪರೇಟು, ಒಳ್ಳೇದು ಸೆಪರೇಟ್ ಮಾಡಿ ನೈಸ್ ಮಾಡಿ ಅದನ್ನ ಲಿಕ್ವಿಡ್ ಮಾಡಿದ್ರು. ಅದು ಮಷಿನ್ ನಲ್ಲಿ ಮಾಡಿದ್ದು. ಅದೇ ಪ್ರೊಸೆಸ್ ಇದು. ಅದೇ ಪ್ರೊಸೆಸ್ ಸೇಮ್ ಪ್ರೊಸೆಸ್ಸು, ಮ್ಯಾನ್ಯುವಲ್. ಓಕೆ, ನೀವು ನೋಡಿರಲ್ಲ ಸ್ನೇಹಿತರೆ, ಇದು ಮ್ಯಾನ್ಯುವಲ್ ಪ್ರೊಸೆಸ್. ಇದು ಮಷಿನ್ ಬಿಟ್ಟು ಅಂದ್ರೆ ಆ ಮಷಿನ್ ಬರೋಕ್ಕೆ ಮೊದಲಿಂದು. ಹೌದು ಸರ್. ಅಲ್ಲಿಂದ ಇಲ್ಲಿಗೆ ಬರ್ತೀವಿ. ಈಗ ಇನ್ನು ತೊಗೊಂಬರ್ತಾರ. ಈ ಚಪ್ಪಲಿ ಇಲ್ಲೇ ಬಿಡಿ. ಇಲ್ಲಿ ತೊಗೊಂಬಂದು ಇಲ್ಲಿ ತಟ್ಟೋದು. ಇಲ್ಲಿ ಬಂತು. ಇಲ್ಲಿ ಗುಡ್ಡೆ ಹಿಂಗೊಂದು ವಿಭೂತಿ ಸೈಜ್, ಒಂದೊಂದು ವಿಭೂತಿ ಸೈಜ್ ಎಲ್ಲದಕ್ಕೂ ಹಾಕೋತ ಬಂದ್ರು. ಈ ತರ ಇರುದಿಲ್ಲ. ಫಸ್ಟ್ ಅದೊಂದು ಗುಂಡೆಗತೆ ಬರ್ತಾವ, ಉಂಡೆಗತೆ. ಅದನ್ನೆಲ್ಲ ಹಾಕಿರ್ತಾರ. ಹಾಕಿದ್ಮೇಲೆ ಇವನ್ನ ತಟ್ಟಿ ಶೇಪ್ ರೆಡಿ ಮಾಡಿದ್ರಿ. ಈ ಶೇಪ್ಗೆ ಈ ಶೇಪ್ ರೆಡಿ ಮಾಡಿದ್ರು. ಮುಟ್ಬೋದು ಸರ್. ಈ ಶೇಪ್ ರೆಡಿ ಮಾಡಿದ ಕೈಯೆಲ್ಲ ಮಷಿನ್ ಅಲ್ಲ, ಕೈಯಲ್ಲೇ ಮಾಡಿದ್ದು. ಈ ಕೈಯಲ್ಲಿ ಮಾಡೋದು. ಈ ಸದ್ಯ ಹೆಣ್ಮಕ್ಳು ಬಂದಿದ್ದಾರೆ, ಅಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಸದ್ಯ ಮಾಡ್ತಿದ್ದಾರೆ. ಸೂಪರ್. ಅಕ್ಕ, ಈಗ ಇದು ಮಾಡ್ತಾ ಇದ್ದೀರಲ್ಲ ನೀವು, ಏನು ಕೆಲಸ ಇದು? ಸಗಣಿ ಸುಟ್ಟು ಬೂದಿಲೆ ಇವತ್ತೆ ಆಗುತ್ತೆ ರೀ. ಇವತ್ತಿಂದ್ರ ರೆಡಿ ಆಗತ್ತೆ ಅದು. ಅಲ್ಲ, ಈಗ ಚರ್ಚಿದ್ರಲ್ಲ ಈಗ ಜಸ್ಟ್ ಏನಾಗಾಕ್ರಿ ಇದು ಫಸ್ಟ್ ಗುಂಡ ಕಟ್ತೇವ್ರಿ. ಗುಂಡ ಕಟ್ಟು ಪ್ರೊಸೆಸ್ ರೀ ಇದ್ರಿ. 2 ದಿನ ಬಡಿತೀವ್ರಿ. 2 ದಿನ ಹೊಳ್ಳಿ ಬಿಸಿಲಿಗೆ ಒಣಗಿಸ್ಬೇಕ್ರಿ. ಅದನ್ನ ಒಣಗಿಸಿ ಹೊಳ್ಳಿ ಸಗಣಿ ಕುಳ್ ಮಾಡಿ ಸುಡ್ಬೇಕ್ರಿ. ಸುಟ್ಟಿಂದ ವೈಟ್ ಆಗತ್ರಿ. ವೈಟ್ ಆದಿಂದ ಮತ್ತೆ ಹೊಳ್ಳಿ ಪಾಲಿಶ್ ಮಾಡ್ಬೇಕ್ರಿ. ಪಾಲಿಶ್ ಮಾಡಿದಿಂದ ರೆಡಿ ಆಗತ್ತೆ. ವೆರಿ ಗುಡ್. ಓಹೋ, ಇದು ಸಗಣಿ ಸುಟ್ಟು ಬೂದಿ ಇದು ಫಿಲ್ಟರ್ ಮಾಡಿದ್ರಿ. ಇದು ಆ ಬೂದಿ ಫಿಲ್ಟರ್ ಮಾಡಿದ್ ನೈಸ್ ಅಂತ ಬರುತ್ತ್ರಿ. ಇದು ಅದನ್ನ ತಟ್ಟೊಳಗೆ ಹಾಕ್ರಿ, ಗಟ್ಟಿಗಿರ್ತದ. ನಿನ್ನೆ ತೆಗ್ದಿರೋ ಅದನ್ನ. ಓಕೆ. ಫಸ್ಟ್ ಅದೇ ತಗೊಂಡ್ರಿ. ಈಗ ಅದನ್ನ ತಿಳಿ ತಗೊಂಡ್ರು. ಓಹೋ, ಈ ತರ ರೌಂಡ್ ಮಾಡ್ಬೇಕು. ಈ ಸತೆ ಇಡ್ಬೇಕ್ರಿ. ಉಂಡೆ ಕಟ್ಟಬೇಕು. ಫಸ್ಟ್ ಹಿಂಗೆ ಇಡುದ್ರಿ ಇದನ್ನ. ಹೊಳ್ಳಿ ಇದು ಗುಂಡ ಕಟ್ಟಿದ್ದಲ್ರಿ ಸರ್, ಇದನ್ನ ಹೊಳ್ಳಿ ನಾವು ಶೇಪ್ ಮಾಡ್ತೀರಿ. ಅಂದ್ರೆ ಈಗ ನೀರ್ ಐತ್ರಿ ಇದು. ಇದು ತಟ್ಟೆಲ್ಲ ನೀರ್ ಹಿಂಕೋತತ್ರಿ. ಇದು ನಾಳೆಗೆ ಬಡಿಬೇಕ್ರಿ ಅದನ್ನ ನಾವೀಗ. ಅಂದ್ರೆ ಆ ಕೆಳಗಡೆ ಹಾಕಿರುವಂತಹ ಇದು ನೀರು ಹಿಂಕೋತೈತ್ರಿ ಈಗ ಎಲ್ಲ. ಅದು ನೋಡಿ, ಆ ಗೋಣಿ ಚೀಲ ಇದೆಯಲ್ಲ, ಗನ್ನಿ ಬ್ಯಾಗು, ಅದು ನೀರನ್ನ ಅಂದ್ರೆ ಈ ಬೂದಿ ಉಂಡೆಲಿರುವಂತಹ ನೀರಿನಲ್ಲೇ ಎಳ್ಕೊಂಡ್ಬಿಡುತ್ತೆ. ಅದು ಎಳ್ಕೊಂಡ ನಂತರ ಅದು ಗಟ್ಟಿ ಆಗುತ್ತೆ. ಶೇಪ್ ಆಗಲ್ರಿ ಇದು. ಇದನ್ನ ಶೇಪ್ ಮಾಡ್ತೀವಿ ನಾವು. ಶೇಪ್ ಮಾಡ್ತೀರಿ. ನೀರು ಹೋಗ್ಬೇಕದು. ಈ ವಿಭೂತಿ ಸುಟ್ಟು ರೆಡಿ ಆಗಿದೆ. ರೆಡಿಯಾಗಿ ಈ ತಿಕ್ಕೋದ್ರಿಂದ ಒಂದ್ ಸ್ವಲ್ಪ ಸೇಪ್ ಬರುತ್ತೆ, ಚೆನ್ನಾಗಿ ಹೊಳಪ್ ಬರ್ತಾ. ಈ ಹೊಳಪ್ ಬಂದು ಈಗ ಪ್ಯಾಕಿಂಗ್ ಆಗ್ತಾ ಇದೆ. ಇಲ್ಲಿ
ಇದು ಸುಟ್ಟಿ ತಣ್ಣಗಾಗಿ ತಂದಿರುವಂಥ ಸ್ನೇಹಿತರೆ, ಇದನ್ನು ಇವರು ಅದಕ್ಕೊಂದು ಆಕಾರ ಕೊಡುವ, ಒಂದು ಶೇಪ್ ಕೊಡುವ ಕೆಲಸ ಮಾಡ್ತಿದ್ದಾರೆ ಇಲ್ಲಿನ ಹೆಣ್ಮಕ್ಳುಗಳು. ನೋಡಿ ಅದನ್ನು, ಇದು ಎಮ್ರಿ ಪೇಪರ್ ಗೊತ್ತಲ್ಲ ನಿಮಗೆ, ಗೋಡೆ ಉಜ್ಜಕ್ಕೆ ಬಳಸೋ ಎಮ್ರಿ ಪೇಪರ್ ತೊಗೊಂಡು ಉಜ್ಜಿ ಈ ಥರ ಅದನ್ನೊಂದು, ಈಗ ಇದು ರಫ್ ಇರುತ್ತೆ ನೋಡಿ, ಇದು ರಫು, ಇದನ್ನು ಈ ಥರ ಒಂದು ಸುಂದರವಾದ ಶೇಪಿಗೆ ಕೊಡೋಕೆ ನೋಡಿ ಕೆಲಸ ಮಾಡ್ತಾಯಿದ್ದಾರೆ. ಇದು ಸುಟ್ಟಿರೋದು, ಸುಟ್ಟ ನಂತರ ಇದು ಉಜ್ಜಿ ಶೇಪ್ ಕೊಟ್ಟಿರುವಂಥದ್ದು ನೋಡಿ, ಅದು ಈ ರೀತಿ ಪ್ಯಾಕ್ ಆಗಿ ಮಾರಾಟಕ್ಕೆ ರೆಡಿ ಆಗುತ್ತೆ. ಇದು ಎಷ್ಟಕ್ಕೆ? ಒಂದು 25 ರೂಪಾಯಿ ನೋಡಿ. ಒಂದು ವಿಭೂತಿ ಗಟ್ಟಿ, ಇದು ವಿಭೂತಿ ಗಟ್ಟಿ ಅಂತ ಕರೀತಾರೆ. ಇದು 25 ರೂಪಾಯಿ ವಿಭೂತಿ ಗಟ್ಟಿ. ಇದು ತಯಾರಾಗೋಕ್ಕೆ ಎಷ್ಟು ಶ್ರಮ, ಎಷ್ಟು ಜನರ ಶ್ರಮ, ಎಷ್ಟು ದಿನಗಳ ಶ್ರಮ ನೋಡಿ, ಎಷ್ಟು ಚೆನ್ನಾಗಿದೆ. ಒಂದು ಗುಂಡಿ ತಯಾರಾಗ 15 ದಿವಸ ಇಲ್ಲಕ್ಕ. ಅಕ್ಕವ್ರೆ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಹೇಳ್ರಿ? ಹೆಸರು ರೇಣುಕಾ ಬಡಗರ್. ಇದೇ ಊರೇನ್ರಿ? ಇದೇ ಊರು ಶಿವ ಮಂದಿರ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತೀರಿ? ಈಗ ಅಲ್ಲಿ 5-6 ವರ್ಷದಿಂದ ಮಾಡ್ತೇವ್ರಿ ಕೆಲಸ. ಮಾಡ್ತೀವಿ. ಎಷ್ಟು ಗಂಟೆಗೆ ಬರ್ತೀರಿ? ಬೆಳಗ್ಗೆ 7 ಗಂಟೆ ಬರ್ತೇವೆ. ಬಂದು ಉಂಡಿ ತಿಕ್ತೇವೆ. ಎಷ್ಟು ಗಂಟೆಗೆ ಹೋಗ್ತೀರಿ? 9 ನಾಷ್ಟಕ್ಕೆ ಹೋಗ್ತೇವೆ. ಹಾಂ. ಒಳಗೆ ಮತ್ತೆ 10 ಮತ್ತೆ ಮಧ್ಯಾಹ್ನಕ್ಕೆ ಬೇರೆ ಕೆಲಸ ಮಾಡ್ತೀರಿ. ಒಂದು ವಿಭೂತಿ ತಯಾರಾಗಿ ಟೋಟಲ್ ಎಷ್ಟು ದಿನ ಬೇಕು? ಒಂದು ವಿಭೂತಿ ತಯಾರಾಗ್ಬೇಕಾದ್ರೆ 15 ದಿವಸ ಬೇಕ್ರಿ. 15 ದಿನ. ಅಕ್ಕ, ಪ್ರತಿದಿನ ಇಲ್ಲಿ ಎಷ್ಟು ಉಂಡೆ ತಯಾರಾಗುತ್ತೆ? ಪ್ರತಿದಿನ ಅಂದ್ರೆ ರೀ ಈಗ 3 ದಿನ ಸೋಸಿರ್ 300 ಉಂಡ್ರಿ ಸೋಸಿದ್ರ. ಆರ್ ಮಿಷನ್ ಜನ ಕಡಿಮೆ ಇದ್ದಕ್ಕೆ ಮಿಷನ್ ತಂದಾರ್ರಿ. ಅದು ಒಮ್ಮೆ ತೆಗಿತಂದ್ರೆ 1000 ಉಂಡಿ ತೆಗಿತೈತ್ರಿ ತಿಳಿ. ನಾವ ಕೈಲೇನ ಬಡಿದ್ರಿ, ಆರ್ ತೆಗದ್ ಮಾತ್ರ ತಿಳಿ ಕೊಡ್ತ್ರಿ. ಅಂದ್ರೆ ಪ್ರತಿ ದಿವಸ ಒಂದು 1000 ಉಂಡೆಯಲ್ಲಿ ತಯಾರಾಗುತ್ತೆ? ಹಾಂ ಆಗತ್ರಿ. ನಮ್ಮ ಜೊತೆಗೆ ಶಿವಯೋಗ ಮಂದಿರದ ಭಕ್ತರಿದ್ದಾರೆ ಸ್ನೇಹಿತರೆ, ಇಲ್ಲಿಯ ಡೆಡಿಕೇಟೆಡ್ ಭಕ್ತರು. ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮ್ಮ ಹೆಸರು, ಪರಿಚಯ, ಊರು? ನಾವು ಶರಣಪ್ಪ ಅಂತಂದರೆ ಕುಷ್ಟಗಿ ತಾಲೂಕು ಹನುಮಸಾಗರ ಸರ್. ಹನುಮಸಾಗರ. ನಾವು ಈ ಶ್ರೀ ಶಿವಯೋಗ ಮಂದಿರದ ಭಕ್ತರು ಸರ್, ಅಪ್ಪಟ ಭಕ್ತರು. ಹಾನಗಲ್ ಕುಮಾರೇಶ್ವರ ಸರ್ ಮತ್ತು ಶ್ರೀ ಅನ್ನದಾನೇಶ್ವರ ಮಠದ ಭಕ್ತರು ಸರ್. ನಾವು ಇಲ್ಲಿ ಪವಿತ್ರವಾದ ವಿಭೂತಿ ಸಿಗುತ್ತೆ ಸರ್. ವಿಭೂತಿ ಅಂದರೆ ಅದರ್ಲಿಂದ ಹಚ್ಚೋದ್ರಿಂದ ಎಲ್ಲ ರೋಗ ರುಜುವಾನುಗಳು ಇದಾಗ್ತವ್ರು. ಆಮೇಲೆ ಪವಿತ್ರವಾದ ಗೋಮೂತ್ರ ಸಿಗುತ್ತೆ ಸರ್. ಆಮೇಲೆ ಇಲ್ಲೆಲ್ಲ ಗೋಶಾಲೆ ಇದೆ. ಬಂದಂಥ ಭಕ್ತರಿಗೆ ಒಳ್ಳೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದಾರೆ. ಅಗದಿ ಭಾಳ ಚೆನ್ನಾಗಿದೆ ಸರ್. ಓಕೆ. ಹಚ್ಕೊಂಡಿರೋದು ವಿಭೂತಿ ಯಾವುದಿದು? ಇದೆ ಪ್ಯೂರ್ ವಿಭೂತಿ ಸರ್. ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಸರ್, ಅಲ್ಲಿ ಚೆನ್ನಾಗಿದೆ ನೋಡಿ ಹಚ್ಕೊಂಡಿದ್ದಾರೆ. ಯಾಕೆ ವಿಭೂತಿ ಹಚ್ಚೋದು? ವಿಭೂತಿ ಹಚ್ಚೋದ್ಲಿಂತ್ರ ಅಗದಿ ಚಲೋ ಸರ್, ಒಳ್ಳೇದಾಗುತ್ತೆ ಸರ್. ಒಳ್ಳೇದಾಗುತ್ತೆ. ಆಮೇಲೆ ನಮ್ಗೆ ಮನಸ್ಸು ಶಾಂತಿ ಇರುತ್ತೆ ಸರ್. ಹೌದು ಸರ್. ಒಳ್ಳೆದಾಗಲಿ. ಆಹಾ ಸರ್ ನೋಡ್ರಿ, ಈಗ ವಿಭೂತಿ ರೆಡಿ ಆಗಿದ್ದಿದೆ. ಈ ವಿಭೂತಿಯನ್ನ ರೆಡಿ ಆಗಿದ್ದನ್ನ ಹಚ್ಕೋತಾ ಇದ್ದಾರೆ. ಈ ವಿಭೂತಿ ಹೆಂಗಂತ ಒರಿಜಿನಲ್ ವಿಭೂತಿ ಅಂತ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ. ಈ ವಿಭೂತಿಯನ್ನು ಹಚ್ಕೊಳ್ಳೋದ್ರಿಂದ ಮಕ್ಕದ ಮೇಲೆ ಯಾವುದೇ ಕಲೆಗಳಿರಲಿ ಚರ್ಮ ರೋಗ ಕೂಡ ಹೋಗುತ್ತೆ ಈ ವಿಭೂತಿಗೆ. ಒರಿಜಿನಲ್ ವಿಭೂತಿ. ಇದನ್ನ ಮೈಯಲ್ಲಿ ಮಕ್ಕಕ್ಕ ಎಲ್ಲ ಹಚ್ಕೊಳ್ಳೋದ್ರಿಂದ ಚರ್ಮ ರೋಗ ಹೋಗುತ್ತಾ. ಒಳ್ಳೆ ಕ್ವಾಲಿಟಿ ವಿಭೂತಿ, ಒಳ್ಳೆಯದು ವಿಭೂತಿ. ಸೂಪರ್. ಅಂದ್ರೆ ಇದನ್ನ ಹಚ್ಕೊಳ್ಳೋದ್ರ ಹಿಂದೆ ಒಂದು ಸೈನ್ಸ್ ಇದೆ ನೋಡಿ. ಹೌದು, ಇದನ್ನ ಹಚ್ಕೊಳ್ಳೋದ್ರಿಂದ ಚರ್ಮ ರೋಗ ಹೋಗುತ್ತಾ. ಮಕ್ಕದ ಮೇಲೆ ನಮ್ ಕಪ್ಪಕಲೆ ಅವಂತ ಇಂತ ಏನಾರ ಆಗಿರ್ತೈತಲ್ಲ ಅದು ಕೂಡ ಹೋಗುತ್ತಾ. ಇಲ್ಲಿ 3 ವಸ್ತು ಫೇಮಸ್ ಸರ್. ಏನಪ್ಪಾ ಅಂತಂದ್ರ ಇಲ್ಕಲ್ ಸೀರೆ ಅಂತ ಸಿಗುತ್ತೆ ಇಲ್ಲಿ. ಗುಳದ ಗುಡ್ ಖಣ ಅಂತ ಸಿಗುತ್ತಾ, ಅದು ಒಂದು ಸೀರೆ ಫೇಮಸ್. ಆಮೇಲೆ ಅಮೀನ್ ಗಡ್ ಕರ್ದಂಟ್ ಅಂತ ಸಿಗುತ್ತಾ, ಅದು ಬೆಲ್ಲದಿಂದ ಮಾಡಿದ್ದು ತಗೋಬೇಕು. ಅದನ್ನ 6 ತಿಂಗಳ ತನಕ ಇಟ್ಟು ತಿನ್ಬೋದು. ಅದು ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಈ ಶಿವಯೋಗ ಮಂದಿರದ ಮಠದಲ್ಲಿ ವಿಭೂತಿ ರೆಡಿ ಮಾಡ್ತಾರೆ. ಇಷ್ಟೊತ್ತಲ್ಲಿ ನಿಮ್ಗೆಲ್ಲ ತೋರಿಸಿದ್ಯಾ? ಬನ್ನಿ, ಇದು ಮಠದ ಕಟ್ಟಡ. ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಬನ್ನಿ ಸರ್. ಇಲ್ಲೊಂದು ತೇರ್ ಕಾಣ್ತಾ ಇದೆ ಸರ್. ತೇರ್ ಕಾಣ್ತಾ ಇದೆ. ಒಳಗಡೆ ತೇರ್ ಇದೆ ಈಗ ಸದ್ಯಕ್ಕೆ. ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ತೇರು, 65 ಅಡಿ ಎತ್ತರವಿರುವ ತೇರಿದು. ಮಹಾಶಿವರಾತ್ರಿದಿಂದ ಇಲ್ಲಿ ತೇರು ಹಿಡಿತಿದ್ದು. ಓಕೆ. ಶಿವರಾತ್ರಿ ದಿನ ಶಿವರಾತ್ರಿ ದೊಡ್ಡ ಜಾತ್ರೆ ಆಗುತ್ತೆ. ದೊಡ್ಡ ಜಾತ್ರೆ ಆಗುತ್ತೆ. ಗ್ರೇಟ್. ಗುರುಕುಮಾರನೇ ಶಿವಯೋಗ ಮಂದಿರದ ಕಟ್ಟಾರನೇ ಪ್ರಣವ ರೂಪ ಹಾನಗಲ್ಲ ಗುರು
ಗುರುಕುಮಾರನೇ ಶಿವಯೋಗ ಮಂದಿರದ ಕಟ್ಟಾರನೇ ಮನಸಾರೆ ಶರಣು ಬಂದೆ ಮನಸಾರೆ ಶರಣು ಬಂದೆ ಪೊರೆಯೋ ದೇವನೇ ಪೊರೆಯೋ ದೇವನೇ ಓ ಪೊರೆಯೋ ದೇವನೇ ಯಾವ ಜನ್ಮ ಪುಣ್ಯ ಫಲವು ಒಂದುವರಿಯನು ಪಾವನಾತ್ಮನಾದ ಪಾದವನ್ನು ಕಂಡೆನು ಯಾವ ಜನ್ಮ ಪುಣ್ಯ ಫಲವು ಒಂದುವರಿಯನು ಪಾವನಾತ್ಮನಾದ ಪಾದವನ್ನು ಕಂಡೆನು ಭಾವ ತುಂಬಿ ಭಕ್ತಿಯಿಂದ ಬಂದು ನಿಂದೆನು ಭಾವ ತುಂಬಿ ಭಕ್ತಿಯಿಂದ ಬಂದು ನಿಂದೆನು ಬಾಗಿ ನಮಿಪೆನು ಪ್ರಣವ ರೂಪ ಹಾನಗಲ್ಲ ಗುರುಕುಮಾರನೇ ಶಿವಯೋಗ ಮಂದಿರದ ಕಟ್ಟಾರನೇ ತಪ್ಪುವ ಗಣಿತವು ತಿಳಿದು ನೋಡಲು ನಿಮ್ಮ ಪಾದ ಕೆರಗಿ ನಾನು ಕ್ಷಮೆಯ ಬೇಡಲು ಎನ್ನ ತಪ್ಪುವ ಗಣಿತವು ತಿಳಿದು ನೋಡಲು ನಿಮ್ಮ ಪಾದ ಕೆರಗಿ ನಾನು ಕ್ಷಮೆಯ ಬೇಡಲು ಮನ್ನಿಸಯ್ಯ ಗುರುದೇವ ನೀನೆ ದಯದಳು ಮನ್ನಿಸಯ್ಯ ಗುರುದೇವ ನೀನೆ ದಯದಳು ಪೊರೆಯ ದಯದಳು ಪ್ರಣವ ರೂಪ ಹಾನಗಲ್ಲ ಗುರುಕುಮಾರನೇ ಶಿವಯೋಗ ಮಂದಿರದ ಕಟ್ಟಾರನೇ ಲೋಕವೇ ವಿರೋಧವಾಗಿ ಬೈದು ಒಡೆಯಲಿ ಸಾಕು ನಿಮ್ಮ ಕರುಣೆಯೊಂದೆ ಎನ್ನ ಕಾಯಲಿ ಲೋಕವೇ ವಿರೋಧವಾಗಿ ಬೈದು ಒಡೆಯಲಿ ಸಾಕು ನಿಮ್ಮ ಕರುಣೆಯೊಂದೆ ಎನ್ನ ಕಾಯಲಿ ಯಾಕೋ ಏನೋ ನಂಬಿ ಬಂದೆ ಭಕ್ತಿ ಮನದಲ್ಲಿ ಯಾಕೋ ಏನೋ ನಂಬಿ ಬಂದೆ ಭಕ್ತಿ ಮನದಲ್ಲಿ ಕಾಯ ಕೃಪೆಯಲಿ ಪ್ರಣವ ರೂಪ ಹಾನಗಲ್ಲ ಗುರುಕುಮಾರನೇ ಶಿವಯೋಗ ಮಂದಿರದ ಕಟ್ಟಾರನೇ ಹಾಲೆಲ್ಲ ವಿಷವಾದರೂ ನಾನು ಅಂಜೆನು ಕೀಳೆಂದು ಜನರೆಂದರೆ ನಾನು ಬೆದರೆನು ಹಾಲೆಲ್ಲ ವಿಷವಾದರೂ ನಾನು ಅಂಜೆನು ಕೀಳೆಂದು ಜನರೆಂದರೆ ನಾನು ಬೆದರೆನು ಲೋಲನಿಲ್ಲ ಕರುಣೆ ಇರಲಿ ಸಾಕು ದೇವನೇ ಲೋಲನಿಲ್ಲ ಕರುಣೆ ಇರಲಿ ಸಾಕು ದೇವನೇ ಶಂಕರಲಿಂಗನೇ ಪ್ರಣವ ರೂಪ
ಪ್ರಣವ ರೂಪ ಹಾನಗಲ್ಲ ಗುರುಕುಮಾರನೇ ಶಿವಯೋಗ ಮಂದಿರದ ಕರ್ತಾರನೇ ಶಿವಯೋಗ ಮಂದಿರದ ಕರ್ತಾರನೇ ಶಿವಯೋಗ ಮಂದಿರದ ಕರ್ತಾರನೇ